ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ರೇಖಾ. ಇವತ್ತಿನ ವಿಡಿಯೋ ಕೂಡ ನನ್ನ ವೆಯ್ಟ್ ಲಾಸ್ ರೆಸಿಪಿಗಳೇ ಆಗಿರುತ್ತೆ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಪ್ಲೀಸ್ ನನ್ನ ಚಾನಲ್ ನೋಡ್ತಿರೋರೆಲ್ಲ ಈ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನಾನು ವಾಟರ್ ಮೆಲನ್ ಏನಿತ್ತು ಇದನ್ನು ಕಟ್ ಮಾಡಿಕೊಂಡು ಬೆಳಗ್ಗಿನ ತಿಂಡಿಗೆ ಬೇಕಾಗಿರೋವಂಥ ತರಕಾರಿಗಳನ್ನೆಲ್ಲ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಮಶ್ರೂಮ್ ತೊಗೊಂಡಿದ್ದೀನಿ, 2 ಥರದ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಇದೊಂದು. ಅದಾದಮೇಲೆ ಜ್ಯೂಸ್ಗೆ ಅಂತೇಳಿ ಇಲ್ಲಿ ಬೀಟ್ರೋಟ್ನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧ ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ. ಮೊದಲಿಗೆ ಇಲ್ಲಿ ಜ್ಯೂಸ್ಗೆ ಏನು ಬೇಕೋ ಅದನ್ನು ನಾನು ಕಟ್ ಮಾಡಿ ರೆಡಿ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ ಸೈಡಲ್ಲಿ. ಅದಾದಮೇಲೆ ಈ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೋಬೋದು ಅಂತ. ಇಲ್ಲಿ ಸಣ್ಣದಾಗಿ ಸಣ್ಣದೊಂದು ಬೀಟ್ರೋಟ್ ತೊಗೊಂಡಿದ್ದೆ, ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಜ್ಯೂಸ್ ಮಾಡ್ಕೋಬೇಕು ಬೀಟ್ರೋಟ್ ಇವತ್ತು, ಅದಕ್ಕೋಸ್ಕರ ನಾನು ಬೀಟ್ರೋಟ್ನ ಭಾಳ ಹೆಚ್ಚಾಗಿ ಉಪಯೋಗ ಮಾಡ್ತೀನಿ. ನೋಡಿ, ಇದನ್ನ ಇವಾಗ ಸೈಡಲ್ಲಿ ಇಟ್ಕೊತೀನಿ. ಇದಕ್ಕಿನ್ನ ಒಂದೆರಡು ಪದಾರ್ಥಗಳನ್ನು ಹಾಕಬೇಕು, ಅದಕ್ಕೆ ಇದು ಸೈಡಲ್ಲಿ ಇರಲಿ. ಅದಾದಮೇಲೆ ಬೆಳಗಿನ ತಿಂಡಿಗೆ ಇಲ್ಲಿ ತರಕಾರಿ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟು ತರಕಾರಿನ ಹಾಕ್ತೀನಿ ನಾನು ಬೆಳಗ್ಗೆ ತಿಂಡಿಗೆ. 3 ಮಶ್ರೂಮು, ಅದಾದಮೇಲೆ ಒಂದು ಅರ್ಧ ಈರುಳ್ಳಿ, ಒಂದು ಅರ್ಧ ಲೆಕ್ಕ ಕ್ಯಾಪ್ಸಿಕಮ್, 2 ಥರದ ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಿಮ್ಮ ಹತ್ರ 2 ಥರದ್ದು ಇಲ್ಲ ಅಂದರೆ ಒಂದೇ ಗ್ರೀನ್ ಇದ್ದರೆ ಗ್ರೀನ್ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. 2 ಮೊಟ್ಟೆ ತೊಗೊಂಡಿದ್ದೀನಿ. ಬೆಳಗಿನ ತಿಂಡಿ ಇವತ್ತು ಸ್ವಲ್ಪ ಹೆವಿಯಾಗಿರಬೇಕು ಅಂತ ಅನ್ನಿಸ್ತು, ಯಾಕೆ ಅಂದರೆ ಸ್ವಲ್ಪ ಜಾಸ್ತಿ ಕೆಲಸ ಇದೆ ಇವತ್ತು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕಾಳು ಮೆಣಸಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಅದಾದಮೇಲೆ ತರಕಾರಿ ಏನು ಕಟ್ ಮಾಡಿದ್ದೆ ಇದೆಲ್ಲ ತರಕಾರಿನ ಸೇರಿಸ್ಕೊಂಡು, ಅದಾದಮೇಲೆ ಇದಕ್ಕಿನ್ನೇನು ಹಾಕಲ್ಲ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಬೆಳಗ್ಗೆ ಏನಪ್ಪ ತಿಂಡಿ ಮಾಡೋದು ಒಬ್ರಿಗಿಬ್ರಿಗೆ ಅಂತ ಅಂದರೆ ನಿಜವಾಗ್ಲೂ ಈ ಥರ ತಿಂಡಿಗಳು ಬೇಗನೆ ಆಗುತ್ತೆ, ಹೊಟ್ಟೆನೂ ತುಂಬುತ್ತೆ. ಇಲ್ಲಿ ಹಂಚಿಗೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿ, ಎಣ್ಣೆ ಆದರೂ ಆಯಿತು, ಬೆಣ್ಣೆ ಆದರೂ ಆಯಿತು. ಅದಾದಮೇಲೆ ನಾನೇನು ತರಕಾರಿ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದೆ, ಇದೊಂದು ಆಮ್ಲೆಟ್ನ ರೆಡಿ ಮಾಡ್ಕೊತಾ ಇದ್ದೀನಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ. ತುಂಬ ಟೇಸ್ಟಿಯಾಗಿ ಬಂದಿತ್ತು, ಹೆಚ್ಚಾಗಿ ತರಕಾರಿನ ಬಳಸಿದ್ದೆ, ಹಂಗಾಗಿ. ಇದ್ರ ಜೊತೆಗೆ ನಾನಿಲ್ಲಿ ಬೀಟ್ರೂಟ್ ಜ್ಯೂಸನ್ನ ಮಾಡ್ಕೊತಾ ಇದ್ದೀನಲ್ವ, ಅದಕ್ಕೆ ನಾನು ವಾಟರ್ ಮೆಲನ್ನ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಯಾವುದಾದ್ರೂ ಹಣ್ಣು ಸ್ವಲ್ಪ ಹಾಕ್ತೀನಿ. ಒಂದೊಂದು ಸಲ ಬರೀ ಬೀಟ್ರೂಟು ಕ್ಯಾರೆಟು ಜ್ಯೂಸ್ ಕುಡಿತೀನಿ, ಒಂದೊಂದು ಸಲ ತೆಂಗಿನಕಾಯಿ ಎಲ್ಲ ಹಾಕಿ ಬೀಟ್ರೂಟ್ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ. ಅಷ್ಟೊಂದು ಸ್ವೀಟ್ ಬೇಕು ಅಂತ ಅನಿಸಲ್ಲ. ಆದರೆ ಇವತ್ತು ವಾಟರ್ ಮೆಲನ್ನೆಲ್ಲ ಕಟ್ ಮಾಡಿದ್ನಲ್ವ, ಇನ್ನು ಅದು ಇದೆ ಅಂಥೇಳಿ ಜೊತೆ ಸೇರಿಸಿ ಜ್ಯೂಸನ್ನ ಮಾಡಿಕೊಂಡೆ. ಸ್ವಲ್ಪ ನಿಂಬೆ ರಸ ಕೂಡ ಹಿಂಡಿ, ಅದಾದಮೇಲೆ ಸ್ವಲ್ಪ ನೀರು ಹಾಕಿ ಇದೊಂದು ಜ್ಯೂಸನ್ನ ಮಾಡ್ಕೊತಾ ಇದ್ದೀನಿ. ಬುಲೆಟ್ ಮಿಕ್ಸಿ ಆಗಿರೋದ್ರಿಂದ ಈ ಜ್ಯೂಸನ್ನ ಸೋಸೋವಂಥ ಅವಶ್ಯಕತೆ ಇಲ್ಲ, ತುಂಬ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಆಮ್ಲೆಟ್ ಕೂಡ ರೆಡಿ ಆಯಿತು. ಈಗ ಆಮ್ಲೆಟ್ ಎಲ್ಲ ಸರ್ವ್ ಮಾಡಿಕೊಂಡು ತಿಂದು ಆರಾಮಾಗಿ, ಸ್ವಲ್ಪ ಕೆಲಸ ಜಾಸ್ತಿ ಇದೆ ಇವತ್ತು, ಅದಕ್ಕೋಸ್ಕರ. ನೋಡಿ, ನನ್ನ ಜ್ಯೂಸ್ ಕೂಡ ರೆಡಿ ಆಯಿತು. ಇದಾಗಿತ್ತು ಇವತ್ತಿನ ನನ್ನ ಬೆಳಗಿನ ಬ್ರೇಕ್ಫಾಸ್ಟ್. ಈ ರೀತಿಯಾಗಿತ್ತು ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು. ಒಂದೊಂದು ಸಲ ಕೇಳ್ತಾ ಇರ್ತಾರೆ, ನೀವೇನು ಅಷ್ಟೊಂದು ಪಕ್ಕಾ ಟೈಮ್ ಫಾಲೋ ಮಾಡಿಬಿಡ್ತೀರಾ ಮಧ್ಯಾಹ್ನ ಲಂಚ್ಗೆ ಅಂತ. ಆದರೆ ಇವತ್ತು 2 ಗಂಟೆ ಆಗಿತ್ತು ನಾನು ಮಧ್ಯಾಹ್ನ ಊಟ ಮಾಡೋ ಅಷ್ಟರಲ್ಲಿ. ಊಟಕ್ಕಿಲ್ಲಿ ನಾನು ಕಿಚಡಿನ ಮಾಡ್ಕೊಂಡಿದ್ದೆ, ಗೋಧಿ ನುಚ್ಚು ಮತ್ತು ಮೈಸೂರು ಬೇಳೆ ಹಾಕಿ ಕಿಚಡಿನ ಮಾಡ್ಕೊಂಡಿದ್ದೆ. ಈ ಕಿಚಡಿ ರೆಸಿಪಿ ನಾನು ಆಲ್ರೆಡಿ ತೋರಿಸಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ, ಒಂದು ಸಲ ಚೆಕ್ಔಟ್ ಮಾಡಿ. ಒಂದು ಅರ್ಧ ಚಮಚ ಆಗೋಷ್ಟು ತುಪ್ಪ ಕೂಡ ಹಾಕ್ಕೊಂಡೆ, ಸ್ವಲ್ಪ ಮೊಸರು ತೊಗೊಂಡಿದ್ದೆ. ತರಕಾರಿ ಯಥೇಚ್ಛವಾಗಿ ಬಳಸಿದ್ದೀನಿ ನಾನು ಈ ಥರ ಕಿಚಡಿಗಳಿಗೆಲ್ಲ, ತುಂಬ ಬಳಸ್ತೀನಿ ನಾನು. ಬಿಸಿಬೇಳೆ ಬಾತಿಂದ ಹಿಡಿದೆಲ್ಲವಕ್ಕೂ ತುಂಬ ಚೆನ್ನಾಗಿತ್ತು. ಇದಾಗಿತ್ತು ನನ್ನ ಮಧ್ಯಾಹ್ನದ ಲಂಚ್, ಈ ರೀತಿಯಾಗಿತ್ತು. ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಲ್ಲ ಅಂತ ಇದನ್ನೆಲ್ಲ ಏನು ವಿಡಿಯೋ ಶೂಟ್ ಮಾಡ್ಕೊಳ್ಳಿಲ್ಲ. ತುಂಬ ಸುಡ್ತಾಗಿತ್ತು, ಟೈಮ್ ಬೇರೆ ಆಗೋಗಿತ್ತು, ಹಂಗಾಗಿ ಬಿಸಿ ಬಿಸಿಯಾಗೆ ತಿಂದ್ಕೊಂಡೆ. ಮತ್ತು 4 ಗಂಟೆಗೆ ನನಗೆ ಟೈಮ್ಗೆ ಟೀ ಇವತ್ತು ತೊಗೊತಾ ಇರೋದು ಮಾಮೂಲಿ ಗ್ರೀನ್ ಟೀನೇ ತೊಗೊತಾ ಇದ್ದೀನಿ. ಜೊತೆಗೆ ಹುರಿದಿಟ್ಟಿದ್ದಂಥ ಕಡಲೆ ಬೀಜ, ಸ್ವಲ್ಪ ಮಖಾನ ಮತ್ತು 2 ಖರ್ಜೂರನ ತೊಗೊಂಡಿದ್ದೀನಿ.
ಇದಾದಮೇಲೆ ಗ್ರೀನ್ ಟೀ. ಇದು ನನ್ನ ಸಂಜೆ ಟೀ ಟೈಮ್ ಸ್ನ್ಯಾಕ್ಸ್ ಈ ರೀತಿಯಾಗಿತ್ತು. ನಾನು ದಪ್ಪ ಇರುವಾಗ ಎಲ್ಲ ಡುಮ್ಮಿ ಅನ್ನೋರು, ಇವಾಗ ಸಣ್ಣಗಾಗಿದ್ದೀನಿ ಅಂತ ಒಣಗಲಿ ಅಂತಾರೆ. ಏನು ಮಾಡೋಣ, ಹೆಂಗಿದ್ರೂ ಕಷ್ಟ ಜನಕ್ಕೆ. ಮತ್ತು ರಾತ್ರಿ ಡಿನ್ನರ್ಗೆ ಅಂತೇಳಿ ನಾನು ಸ್ವಲ್ಪ ಕರೆಂಟು ಹೋಗ್ತಾ ಬರ್ತಾಯಿತ್ತು, ಯಾಕೆ ಅಂತ ಗೊತ್ತಿಲ್ಲ. ಹಂಗಾಗಿ ಸ್ವಲ್ಪ ಪಾಲಕ್ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ ಮತ್ತು ಬ್ರಾಕ್ಲಿ ಇದಿಷ್ಟನ್ನು ಬೇಯಿಸಿಟ್ಕೊಂಡಿದ್ದೀನಿ. ಯಾಕೆಂದರೆ ಇದಿಷ್ಟನ್ನು ಸೂಪ್ ಮಾಡ್ಕೋಬೇಕು ರಾತ್ರಿ ಡಿನ್ನರ್ಗೆ. ಆಲ್ರೆಡಿ ನಾನು ಸೂಪ್ ಯಾವ ರೀತಿ ಮಾಡ್ಕೊತೀನಿ ಅದನ್ನು ವಿಡಿಯೋ ಮಾಡಿದ್ದೀನಿ ನಾನು, ಹಂಗಾಗಿ ಇದನ್ನೇನು ವಿಡಿಯೋ ಮಾಡ್ಕೊಳ್ಳಿಲ್ಲ. ತರಕಾರಿ ಏನಿತ್ತು ಎಲ್ಲ ಖಾಲಿ ಮಾಡಿಬಿಡೋಣ ಅಂಥೇಳಿ ಇದೆಲ್ಲ ತರಕಾರಿನ, ಅಂದರೆ ಇದ್ದಿದ್ದೇ 2 ತರಕಾರಿ ಇವತ್ತು. ಒಂದು ಪಾಲಕ್ ಸೊಪ್ಪು, ಒಂದು ಬ್ರಾಕ್ಲಿ ಇತ್ತು, ಅದಕ್ಕೆ ಸೂಪ್ ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡಿಕೊಂಡೆ. ಬೆಂದಿದ್ದಾಯಿತು, ಅದನ್ನು ತಣ್ಣಗೆ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ತಾಯಿದ್ದೀನಿ. ನೈಸಾಗಿ ರುಬ್ಕೊಂಡು ನಾನು ಮಧ್ಯಾಹ್ನ ದಲಿಯ ಇದು ಕಿಚಡಿ ಏನು ಮಾಡಿದ್ದೆ ಅದಕ್ಕೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡಿದ್ದೆ. ಹಂಗಾಗಿ ಈಗೇನು ತುಪ್ಪ ಹಾಕ್ಕೊಳ್ಳಿಲ್ಲ, ಸುಮ್ಮನೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಸ್ವಲ್ಪ ಬಿಸಿ ಮಾಡಿಕೊಂಡು ಇದಕ್ಕೆ ಪೆಪ್ಪರ್ ಪುಡಿನ ಸೇರಿಸ್ಕೊತೀನಿ. ತುಂಬ ರುಚಿಯಾಗಿರುತ್ತೆ. ಪಾಲಕ್ ಸೊಪ್ಪಿನ ಜ್ಯೂಸ್ ಅಂತೂ ನಿಮಗೆ ಜೀರ್ಣ ಚೆನ್ನಾಗಾಗುತ್ತೆ. ದಯವಿಟ್ಟು ಯಾರಿಗೆಲ್ಲ ಕಾನ್ಸ್ಟಿಪೇಷನ್ ಸಮಸ್ಯೆ ಇದೆ ಅವ್ರಿಗೆ ಬಿಡದೆ ನೀವು ಒಂದು 4ರಿಂದ 5 ದಿನ ನೀವು ಪಾಲಕ್ ಸೊಪ್ಪಿನ ಸೂಪ್ ಮಾಡಿಕೊಂಡು ರಾತ್ರಿ ಹೊತ್ತು ಕುಡೀರಿ. ಮುದ್ದೆ, ಚಪಾತಿ, ಅನ್ನ ಏನು ತೊಗೋಬೇಡಿ. ನಿಮಗೆ ತುಂಬ ಚೆನ್ನಾಗಿ ನಿಮ್ಗೆ ರಿಲೀಫ್ ಸಿಗುತ್ತೆ ಕಾನ್ಸ್ಟಿಪೇಷನಿಂದ. ನನಗಂತೂ ತುಂಬಾ ಕಾನ್ಸ್ಟಿಪೇಷನ್ ಇತ್ತು ಮುಂಚೆ, ಅದಕ್ಕೆ ನಾನು ರಾತ್ರಿ ಹೊತ್ತು ಸೂಪ್ಗಳನ್ನೇ ಜಾಸ್ತಿ ಕುಡಿಯೋದು. ಇಲ್ಲ ಸ್ಯಾಲೆಡು ಅಂದರೆ ಹಸಿ ತರಕಾರಿ ತಿಂದರೆ ಆಗಲ್ಲ, ಹಂಗಾಗಿ ಸ್ವಲ್ಪ ಸ್ಟೀಮ್ ಮಾಡ್ಕೊಂಡೆಲ್ಲ ತಿಂತೀನಿ ನಾನು. ಇದಾಗಿತ್ತು ನನ್ನ ರಾತ್ರಿ ಡಿನ್ನರು. ಇದಕ್ಕೂ ಕೂಡ ನಾನು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ನ, ಆವಾಗಲೇ ಕಾಳು ಮೆಣಸನ್ನ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಬಂದಿತ್ತು ನನ್ನ ಒಂದು ಡಿನ್ನರ್. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಮತ್ತೆ ಸಿಗ್ತೀನಿ ಬೇಗನೆ ನಾನು ಎಷ್ಟು ವೆಯ್ಟ್ ಇದ್ದೀನಿ ಅಂತ ತೋರಿಸ್ತೀನಿ.